ಗುಡ್ ಮಾರ್ನಿಂಗ್. ನೀವು ಮೊದಲನೇ ಬಯೋಮಾಲಿಕ್ಯೂಲ್ಸ್ನ ಫಸ್ಟ್ ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್, ಎಕ್ಸಾಂಪಲ್ಸ್ ಫಾರ್ ಬಯೋಮಾಲಿಕ್ಯೂಲ್ಸ್ ನೋಡಿದೀವಿ. ಅಂಡ್ ಎಕ್ಸಾಂಪಲ್ ಫಾರ್ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಅಗೇನ್ ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಸಮ್ ಮಿನರಲ್ಸ್, ಇವೆಲ್ಲವೂ ಕೂಡ ಬಯೋಮಾಲಿಕ್ಯೂಲ್ಸ್ಗೆ ಎಕ್ಸಾಂಪಲ್ಸ್ ಅಂತ ನೋಡಿದೀವಿ. ಸೊ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್ಸ್ on the basis of 3 criteria, on the basis of molecular size and on the basis of taste and on the basis of reducing properties. ಇವುಗಳ ಮೇಲೆ ನಾವು ಕ್ಲಾಸಿಫಿಕೇಶನ್ ಅಂಡ್ ಅಗೇನ್ ದ ಕ್ಲಾಸಿಫಿಕೇಶನ್ ಆಫ್ ಮೊನೋಸ್ಯಾಕ್ರೈಡ್ಸ್ ಅದನ್ನು ನೋಡಿದೀವಿ. ಅಂಡ್ ಪ್ರಿಪರೇಷನ್ ಆಫ್ ಗ್ಲೂಕೋಸ್ ಫ್ರಮ್ ಸುಕ್ರೋಸ್ ಅಂಡ್ ಸ್ಟಾರ್ಚ್ ಅದನ್ನು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ತನಕ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಗ್ಲೂಕೋಸ್, ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಗೊತ್ತಾಗಬೇಕು. ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನ ಹೆಂಗ್ ಬರೀತೀವಿ ಅಂತ ನಿಮಗೆ ಗೊತ್ತಿರೋ ಹಾಗೆ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಆಲ್ ಆರ್ ಮೊನೋಸ್ಯಾಕರೈಡ್ಸ್. ಇವುಗಳ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಈಸ್ ಸೇಮ್. ಏನಿದೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್? C6H12O6. ಸೊ ಇಲ್ಲಿ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಏನಿದೆ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ C6H12O6. ದಿಸ್ ಈಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್. ಹಾಗೆ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫರೆಂಟ್. ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಗೆ ಮಾಲಿಕ್ಯುಲರ್ ಫಾರ್ಮುಲಾ is same but it has a different structural formula or different structure because of functional group present in that molecule. ಈಗ ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ, ಫ್ರಕ್ಟೋಸ್ ಅಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ, ಬಟ್ ಮಾಲಿಕ್ಯುಲರ್ ಫಾರ್ಮುಲಾ is same C6H12O6. ಈಗ ನಾವು ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರೆಯೋದನ್ನು ನೋಡೋಣ. ಆ ಸ್ಟ್ರಕ್ಚರ್ ಅನ್ನ ಬರೆಯೋದನ್ನ ಕಲಿತ್ರೆ ನಮಗೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅನ್ನ ಆರಾಮಾಗಿ ಪ್ರೂವ್ ಮಾಡಬಹುದು. ಸೊ ರೈಟ್ ದಿ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇಲ್ಲಿ ನೋಡಿ C6H12O6 ಅಂತ ಇದೆ. ಹಾಗಾದ್ರೆ C6 ಕಾರ್ಬನ್ ಎಷ್ಟಿದಾವೆ? 1 2 3 4 5 and 6 ಕಾರ್ಬನ್ ಇದಾವೆ ಇಲ್ಲಿ. ಇದರಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ವಿ. ಫಸ್ಟ್ ಕಾರ್ಬನ್ ಏನಿರುತ್ತೆ ಅಂದ್ರೆ ಆಲ್ಡಿಹೈಡ್ ಇರುತ್ತೆ, CHO aldehyde as a functional group which is present in glucose. Glucose ಅಲ್ಲಿ functional group aldehyde ಇರುತ್ತೆ. We take last 6 carbon ಅಲ್ಲಿ CH2OH ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ. ಲಾಸ್ಟ್ ಅಲ್ಲಿ CH2OH, ಫಸ್ಟ್ CHO aldehyde ಇರುತ್ತೆ. ಮಿಕ್ಕಿರೋ ಹಾಗೆ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳೋಣ. ಇದಕ್ಕೆ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರೆಯೋದಕ್ಕೆ ಏನು ಅಂದ್ರೆ ಹೈಡ್ರೋಜನ್ ಗ್ರೂಪ್ ಎಲ್ಲಿರುತ್ತೆ ಅಂದ್ರೆ ಫಸ್ಟ್ ಲೆಫ್ಟ್ ರೈಟ್ ಲೆಫ್ಟ್. ಹೈಡ್ರೋಜನ್ ಗ್ರೂಪ್ ಎಲ್ಲಿ ಬರಬೇಕು? ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಲ್ಲಿ ಹೈಡ್ರೋಜನ್ ಗ್ರೂಪ್ ಫಸ್ಟ್ ಅಂದ್ರೆ ಸೆಕೆಂಡ್ ಕಾರ್ಬನ್ ಅಲ್ಲಿ ಎಲ್ಲಿ ಬರಬೇಕು? ಲೆಫ್ಟ್ ರೈಟ್ ಲೆಫ್ಟ್. ಹೈಡ್ರೋಜನ್ ಮಾತ್ರ ಲೆಫ್ಟ್ ರೈಟ್ ಲೆಫ್ಟ್ ಬರಬೇಕು. ಇಲ್ಲಿ ನೋಡಿ ಲೆಫ್ಟ್ ಫಸ್ಟ್ ಏನಿದೆ, ಲೆಫ್ಟ್ ಹೈಡ್ರೋಜನ್ ಲೆಫ್ಟ್ ಬರುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ರೈಟ್, ಅಗೈನ್ ಲೆಫ್ಟ್ ಅಂಡ್ ಲೆಫ್ಟ್. ಮಿಕ್ಕಿರೋದೆಲ್ಲ OH ಗ್ರೂಪ್ ಬರೀಬೇಕಷ್ಟೇ, ಹೈಡ್ರಾಕ್ಸಿ ಗ್ರೂಪ್ ಬರೀಬೇಕು. OH and OH. This is the structure of glucose. This is the structure of. ಹಾಗಾದ್ರೆ ಈ ಗ್ಲೂಕೋಸ್ ಅಲ್ಲಿ ನೀವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಹೇಳಬೇಕು ಅಂದ್ರೆ ಇದನ್ನ ನಿಮಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ 4 ಮಾರ್ಕ್ಸ್ ಗೆ ಇದು ಇಂಪಾರ್ಟೆಂಟ್. ಸ್ಟ್ರಕ್ಚರಲ್ ರೈಟ್ ದಿ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಆರ್ ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್. ರೈಟ್ ದಿ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಕೇಳ್ತಾರೆ. 4 ಮಾರ್ಕ್ಸ್ ಕೇಳ್ತಾರೆ. ನೀವು ಕೆಲವೊಂದು ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ, ಅದು ಒಂದೊಂದೇ ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದ್ರಲ್ಲಿ ಫಸ್ಟ್ ಏನ್ ಹೇಳ್ಬೇಕು ಅಂದ್ರೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಹೇಳ್ಬೇಕು ಅಂದ್ರೆ
ಫಸ್ಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಹೇಳ್ಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಈ ಗ್ಲೂಕೋಸ್ ಸ್ಟ್ರಕ್ಚರ್ ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ, ಇದು ಸ್ಟ್ರಕ್ಚರಲ್ ಫಾರ್ಮುಲಾ, ಇದು ಮಾಲಿಕ್ಯುಲರ್ ಫಾರ್ಮುಲಾ ಹೇಳ್ಬೇಕು. ಏನ್ ಹೇಳ್ತೀರಾ ಅಂದ್ರೆ C6H12O6 ಅಂತ ಹೇಳ್ತೀರಾ. ನೆಕ್ಸ್ಟ್ ಏನಿದೆ ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ 6. ಸೆಕೆಂಡ್ ಒನ್ ಈಸ್ this straight chain contains 6 carbon, 1 2 3 4 5 6. ಅದನ್ನ ಹೇಳ್ಬೇಕು. presence of 6 carbon in a straight chain. Presence of 6 carbon in a straight chain. ಅದನ್ನ ಪ್ರೂವ್ ಮಾಡಬೇಕು. Third one is presence of carbonyl group, C double bond O. Presence of carbonyl group ಇದೆಯಾ ನೋಡಬೇಕು, ಅದನ್ನ ಪ್ರೂವ್ ಮಾಡಬೇಕು. ಇಲ್ಲಿ ಆಲ್ಡಿಹೈಡ್ ಇದೆ, ಆಲ್ಡಿಹೈಡ್ ಇದೆ ಅಂದ್ರೆ C ಡಬಲ್ ಬಾಂಡ್ O H ಅಂತ ಬರೀತೀವಿ. ಆಲ್ಡಿಹೈಡ್ ಇದೆ CH ಕೂಡ. ಸೊ ಇಲ್ಲಿ ಕೂಡ ಕಾರ್ಬನಿಲ್ ಗ್ರೂಪ್ ಇದೆ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್, CHO ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಇದರಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ. ಹೆಂಗ್ ಪ್ರೂವ್ ಮಾಡ್ತೀರಾ? ದಿ ಬೇಸಿಸ್ ಆಫ್ ರಿಯಾಕ್ಷನ್, ಯಾವ ಪ್ರಾಡಕ್ಟ್ ಬರುತ್ತೆ ಆ ಪ್ರಾಡಕ್ಟ್ ಬೇಸ್ ಮೇಲೆ ನಾವು ಈ ಸ್ಟ್ರೈಟ್ ಚೈನ್ ಆಫ್ ಗ್ಲೂಕೋಸ್ ಅಲ್ಲಿ ಈ ಯಾವ ಕಾಂಪೋನೆಂಟ್ಗಳು ಇದಾವ ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ 5 ಹೈಡ್ರಾಕ್ಸಿ ಗ್ರೂಪ್, 5 OH ಗ್ರೂಪ್ ಇಲ್ಲಿದಾವ, 1 2 3 4 and 5. ಪ್ರೆಸೆನ್ಸ್ ಆಫ್ 5 ಹೈಡ್ರಾಕ್ಸಿ ಗ್ರೂಪ್ ಇನ್ ಎ ಸ್ಟ್ರೈಟ್ ಚೈನ್, ಇದರಲ್ಲಿ 5 ಹೈಡ್ರಾಕ್ಸಿ ಗ್ರೂಪ್ ಇದಾವ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್, ಈ ಸ್ಟ್ರಕ್ಚರ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ಇದೆಯಾ ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಇವಿಷ್ಟು ಪಾಯಿಂಟ್ ಅನ್ನ ಪ್ರೂವ್ ಮಾಡಿದ್ರೆ ನಾವು ಸ್ಟ್ರಕ್ಚರಲ್ ಎಲಿಸಿನೇಷನ್ ಆಫ್ ಗ್ಲೂಕೋಸ್ ನ ಹೇಳ್ದಂಗೆ ಆಗುತ್ತೆ. ಇವನ್ನ ನಾವು 1 by 1 ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಫ್ರಮ್ ಎಲಿಮೆಂಟಲ್ ಅನಾಲಿಸಿಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಈಸ್ ಫೌಂಡ್ ಟು ಬಿ, from elemental analysis the molecular formula of glucose is found to be C6H12O6. From elemental analysis the molecular formula of glucose is found to be C6H12O6. This is first point. Second one is presence of 6 carbon in a straight chain. ನಾನು ಸ್ಟ್ರೈಟ್ ಚೈನ್ ಬರೆದಿದ್ದೆ ಅವಾಗಲೇ, ಅದರಲ್ಲಿ 6 ಕಾರ್ಬನ್ ಆಟಮ್ ಇದಾವೆ ಅಂತ ನೋಡಿದೀವಿ. ಅದನ್ನ ಪ್ರೂವ್ ಮಾಡಬೇಕು. ಸೊ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಇನ್ ಎ ಸ್ಟ್ರೈಟ್ ಚೈನ್, ಆ ಸ್ಟ್ರೈಟ್ ಚೈನ್ ಅಲ್ಲಿ ದಿ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಕಂಟೈನ್ಸ್ 6 ಕಾರ್ಬನ್ ಆಟಮ್. ಇದನ್ನ ಹೆಂಗ್ ಪ್ರೂವ್ ಮಾಡ್ತೀವಿ ನೋಡೋಣ. ಸೊ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಇನ್ ಎ ಸ್ಟ್ರೈಟ್ ಚೈನ್. So molecular formula of glucose ಏನಿದೆ? C6H12O6. This glucose undergoes reduction. With strong reducing agent hydrogen iodide. This glucose undergoes reduction with strong reducing agent hydrogen iodide in the presence of red phosphorus, which gives N-hexane C6H14. ಏನು ಸಿಗುತ್ತೆ? Glucose undergoes reduction with strong reducing agent like hydrogen iodide in the presence of red phosphorus, which gives N-hexane. ರಿಡಕ್ಷನ್ ಮಾಡ್ಬೇಕು ನೀವು. ಇಲ್ಲಿ ರಿಡಕ್ಷನ್ ಆಗಿದೆ. ಸೊ ಇಲ್ಲಿ 14 ಹೈಡ್ರೋಜನ್ 14 ಇರೋದ್ರಿಂದ ವಿ ಟೇಕ್ 14H+ ತಗೊಳ್ಳಿ. ಈ ಕಡೆ ಆಕ್ಸಿಜನ್ 6 ಇದಾವೆ. ಸೊ ವಿ ಟೇಕ್ 6H2O. ಈಗ ರಿಡಕ್ಷನ್ ಕಂಪ್ಲೀಟ್ ಆಯ್ತು. 6H2O 14H+ ಇದಾವೆ, ಅದರಲ್ಲಿ 6H2O ಹೊರಗಡೆ ಬಂತು. ಈಗ N-hexane ಈಗ ರಿಡಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ನಿಮಗೆ ಆಲ್ರೆಡಿ ಗೊತ್ತಿದೆ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್, ಆ ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡೋದು. ಸೊ ದಿ ಗ್ಲೂಕೋಸ್ undergoes reduction with hydrogen iodide
in the presence of red phosphorus which gives n-hexane ಸಿಕ್ತು. Again 14H plus and 6H2. ಇವಾಗ ನೀವು ಇನ್ನೂ ನೋಡೋದಾದ್ರೆ ಇದು ಹೆಂಗ್ ಸಿಕ್ತು ಅಂತ, we take C, ಇದರ ಫಾರ್ಮುಲಾ ನೋಡಿ ಏನು, C6H12O6 ಇದೆ. ನೀವೇನಂತ ಬರ್ಕೋಬಹುದು ಅಂದ್ರೆ ಗ್ಲೂಕೋಸ್ ಅನ್ನ ಫಸ್ಟ್ CHO ಇದೆ, ಫಸ್ಟ್ CHO, ನೆಕ್ಸ್ಟ್ CHOH 4 ಇರೋದು. ಅಗೇನ್ C H ಈ ಕಡೆ ಬರುತ್ತೆ, OH, ಅಗೇನ್ CHOH ಅವು 4 ಇರೋದು. ಸೊ CHOH 4 times. ನೆಕ್ಸ್ಟ್ ಒನ್ ಈಸ್ CH2OH ಅಂದ್ರೆ ಪ್ರೈಮರಿ. ದಿಸ್ ಈಸ್ ಆಲ್ಸೋ ಎ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇದನ್ನು ಕೂಡ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇದೇ ತರನು ಬರೀತೀವಿ ನಾವು. ಸೊ ಇಲ್ಲಿ ಸೆಕೆಂಡ್ ಒನ್ ಏನಾಗಿದೆ, ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಇನ್ ಸ್ಟ್ರೈಟ್ ಚೈನ್. ಒಂದು ಸ್ಟ್ರೈಟ್ ಚೈನ್ ಗ್ಲೂಕೋಸ್ ಸ್ಟ್ರೈಟ್ ಚೈನ್ ಅಲ್ಲಿ 6 ಕಾರ್ಬನ್ ಆಟಮ್ ಇದಾವೆ ಅಂತ ಪ್ರೂವ್ ಮಾಡಿದ್ವಿ. ಹೆಂಗೆ, ದಿಸ್ ಗ್ಲೂಕೋಸ್ ಅಂಡರ್ಗೋಸ್ ರಿಡಕ್ಷನ್ with strong reducing agent like hydrogen iodide in the presence of red phosphorus which gives n-hexane C6H40. ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ರಿಡಕ್ಷನ್ ಮಾಡಿದ್ರೆ we take ಇಲ್ಲಿ H40 ಇರೋದ್ರಿಂದ 14H plus ತಗೊಂಡಿದ್ದೀವಿ, ಆ ಕಡೆ ಆಕ್ಸಿಜನ್ 6 ಇದಾವೆ. ಸೊ ಟೇಕ್ 6H2. ನೋಡಿ CHO ಇದೆ, CHOH 4 ಇದಾವೆ ಅಂಡ್ CH2OH ಇದೆ. ಆಯ್ತಾ, ಓಕೆ. ಇದನ್ನ ಏನ್ ಮಾಡೋದು ಅಂದ್ರೆ ವಿಟೇಕ್ ಬರೀರಿ CHO, ನೆಕ್ಸ್ಟ್ ಒನ್ ಈ CHO ಬರ್ಕೊಳ್ಳಿ, ನೆಕ್ಸ್ಟ್ CHOH, ನೆಕ್ಸ್ಟ್ ಇಂಥವು ಎಷ್ಟಿದಾವೆ, CHOH 4 ಇದಾವೆ. ಟೇಕ್ CHOH, CHOH, ಲಾಸ್ಟ್ ಒನ್ ಈ CH2OH. 1 2 3 4 5 6 ಆಯ್ತು. ಇಲ್ಲಿ 14H ಪ್ಲಸ್ ಅನ್ನು ನೀವು ಆಡ್ ಮಾಡಿದ್ದೀರಾ, ಇಲ್ಲಿ ಆಡ್ ಮಾಡಿ ಟೇಕ್ H2 14ಕ್ಕೆ H ಪ್ಲಸ್ ಇದಾವೆ, 14H ಪ್ಲಸ್ ಅದರಲ್ಲಿ 4 ಆಯ್ತು, 4 ಹೈಡ್ರೋಜನ್ ಇಲ್ಲಿ ಆಡ್ ಮಾಡಿದ್ವಿ, ಇನ್ನು 10 ಉಳಿತು. ಇಲ್ಲಿಗೆ 1 4 5 6 7 8 9 10 11 12 13 14H ಪ್ಲಸ್ ಅನ್ನು ಆಡ್ ಮಾಡಿದೀರಾ ಗ್ಲೂಕೋಸ್ ನೋಡಿ. H2O ವಾಟರ್ ಮಾಲಿಕ್ಯೂಲ್ ಎಷ್ಟಿದಾವೆ, 1 2 3 4 5 6 H2O ಬಂತು ನಿಮಗೆ. ನೆಕ್ಸ್ಟ್ ಏನು ಉಳಿದಿದೆ ನೋಡಿ, ಇಲ್ಲಿ CH and H2 ಏನಾಯ್ತು, ಇಲ್ಲಿ CH3, ದಿಸ್ ಈಸ್ CH2 and CH3. This is n-hexane. 1 2 3 4 5 6 C6H14 ಬಂತು ನಿಮಗೆ. Again C6H14 ಬಂತು. This is n-hexane. ನಿಮಗೆ ರಿಡಕ್ಷನ್ ಹೆಂಗಾಯ್ತು ಅಂತ ಈಸಿ ಮೆಥಡ್ ಅಲ್ಲಿ ಹೇಳಿದ್ದೀನಿ. ಓಕೆ, ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ಇದನ್ನೇನು ಹೇಳ್ತೀರಾ ಅಂದ್ರೆ, ಆನ್ ದಿ ಬೇಸಿಸ್ ಆಫ್ above reaction this straight chain of glucose contains 6 carbon in a straight chain ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಥರ್ಡ್ ಒನ್ presence of carbonyl compound in a straight chain. ಇದರಲ್ಲಿ ಕಾರ್ಬೊನಿಲ್ ಕಾಂಪೌಂಡ್ ಇದೆ ಅಂತ ನೋಡಬಹುದು. presence of carbonyl compound in a straight chain. Presence of carbonyl compound in a straight chain. ಈ ಸ್ಟ್ರೈಟ್ ಚೈನ್ ಅಲ್ಲಿ ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ನೋಡಬೇಕು. ಹೆಂಗೆ ಅಂತ ನೋಡೋಣ. ಇಲ್ಲಿ we take CHO CHOH 4 times and CH2OH. This is glucose. This glucose undergoes reacts with hydrogen cyanide. Glucose hydrogen cyanide ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, this glucose undergoes reacts with hydrogen cyanide. The cyanide Cn minus, this is nucleophile,
H plus. This is electrophile. ಇದನ್ನ ನೀವು ಇಲ್ಲಿ CHO ಇದೆ. ಇದನ್ನ ನೀವು ಏನು ಬರ್ಕೊಳ್ತೀರಾ? C ಡಬಲ್ ಬಾಂಡ್ O H ಅಂತ ಬರ್ಕೋಬಹುದು. ಆಲ್ಡಿಹೈಡ್ ಅನ್ನು ನಾವು C ಡಬಲ್ ಬಾಂಡ್ O H ಅಂತ ಬರ್ಕೊಳ್ತೀರಾ? ನೆಕ್ಸ್ಟ್ CHOH ಎಷ್ಟಿದಾವೆ? CHOH 4 times and CH2OH. This glucose undergoes reacts with hydrogen cyanide. ಏನಾಗುತ್ತೆ? This cyanide group, this is nucleophile. Cyanide is a nucleophile, Cn minus. This nucleophile is attached to this carbon. This hydrogen or proton is shifted to this side. This double bond can be converted into single bond and the cyanide group is attached. Cyanide group is attached to this carbon. Like this, glucose reacts with hydrogen cyanide to form glucose cyanohydrin. ಇದು cyanohydrin ಆಯ್ತು. aldehyde ಇಂದ cyanohydrin ಆಯ್ತು. So this glucose can be converted into glucose cyanohydrin. Glucose cyanohydrin. Glucose reacts with hydrogen cyanide which gives glucose cyanohydrin. Glucose cyanohydrin. Next ಇನ್ನೊಂದಿದೆ. ಓಕೆ, ಇದರಲ್ಲೇ ಥರ್ಡ್ ಪಾಯಿಂಟ್ ಅಲ್ಲಿ ಪ್ರೆಸೆನ್ಸ್ ಆಫ್ ಕಾರ್ಬೊನಿಲ್ ಗ್ರೂಪ್ ಅಲ್ಲಿ ಒಂದು ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸೈನೈಡ್ ಟು ಫಾರ್ಮ್ ಗ್ಲೂಕೋಸ್ ಸೈನೈಡ್ರಿನ್ ಆಯ್ತು. ಅದೇ ತರ ನೆಕ್ಸ್ಟ್ ದಿಸ್ ಇಸ್ ಆಲ್ಸೋ ಎ ಗ್ಲೂಕೋಸ್. ದಿಸ್ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ hydroxylamine OH NH2. This is hydroxylamine. This glucose reacts with hydroxylamine to form or to give ಏನು ಸಿಗುತ್ತೆ ನೋಡಿ, C ಡಬಲ್ ಬಾಂಡ್ O ಇದೆ, ಇಲ್ಲಿ OH NH2 ಅಂದ್ರೆ ಹೈಡ್ರಾಕ್ಸಿಲಮೈನ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಏನ್ ಸಿಗುತ್ತೆ ನಿಮಗೆ? C ಡಬಲ್ ಬಾಂಡ್ ಇದೆ, ಈ ಕಡೆ ಹೈಡ್ರೋಜನ್ ಇದೆ, C ಡಬಲ್ ಬಾಂಡ್ O, ಇಲ್ಲಿ NOH ಉಳಿತು, NOH. ನೆಕ್ಸ್ಟ್ ಏನು ಉಳಿತು? ಅಗೈನ್ CHOH 4 times and CH2. ಅಂದ್ರೆ ಗ್ಲೂಕೋಸ್ ಅಂಡರ್ಗೋಸ್ ರಿಯಾಕ್ಟ್ಸ್ ವಿತ್ hydroxylamine. OH NH2 ಅಂದ್ರೆ hydroxylamine to form glucose oxide. ಆಲ್ಡಿಹೈಡ್ ಇಂದ ಏನಾಯ್ತು ನಿಮಗೆ? ಆಕ್ಸೈಡ್ ಸಿಕ್ತು. ಸೊ ದಿಸ್ ಗ್ಲೂಕೋಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಆಕ್ಸೈಡ್. ಇದು ಏನಾಯ್ತು? ಗ್ಲೂಕೋಸ್ ಆಕ್ಸೈಡ್ ಆಯ್ತು. ಫಸ್ಟ್ ಒನ್ ನಲ್ಲಿ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸೈನೈಡ್ ಟು ಫಾರ್ಮ್ ಗ್ಲೂಕೋಸ್ ಸೈನೋಹೈಡ್ರಿನ್ ಸಿಕ್ತು. ಇಲ್ಲಿ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲಮೈನ್ ಜೊತೆ ಗ್ಲೂಕೋಸ್ ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಏನ್ ಸಿಕ್ತು? ಗ್ಲೂಕೋಸ್ ಆಕ್ಸೈಡ್ ಸಿಕ್ತು. ದಿಸ್ ಆಲ್ಡಿಹೈಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆಕ್ಸೈಡ್. ಸೊ ಗ್ಲೂಕೋಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಆಕ್ಸೈಡ್ ಆಯ್ತು. ದಿಸ್ ಈಸ್ ಫೋರ್ತ್. ಇಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಆನ್ ದಿ ಬೇಸಿಸ್ ಆಫ್ ಅಬೌವ್ ರಿಯಾಕ್ಷನ್ ದಿಸ್ ಗ್ಲೂಕೋಸ್ ಸ್ಟ್ರಕ್ಚರ್ ಕಂಟೈನ್ಸ್ ಕಾರ್ಬೊನಿಲ್ ಗ್ರೂಪ್. ಇಲ್ಲಿ ಒಂದು ಸೆಂಟೆನ್ಸ್ ಸೇರಿಸಬೇಕು. On the basis of above reaction or on the basis of above factors, the glucose contains carbonyl group. This is fourth one. Next one is actually this third one. Next fourth one. Fourth one is presence of aldehyde group. Presence of CHO ಅಂದ್ರೆ presence of aldehyde group, CHO group. So this is known. Presence of aldehyde group. And this glucose reacts or glucose undergoes oxidation with mild oxidizing agent. We take CHOH
4 times and CH2OH. This is primary alcohol. This is glucose. This is glucose. Glucose undergoes oxidation. Glucose undergoes oxidation with mild oxidizing agent. Like bromine water is oxidizing agent. And then this glucose undergoes oxidation with mild oxidizing agent like bromine water, which gives gluconic acid. CHOH 4 times and CH2. This is gluconic acid. This aldehyde can be converted into carboxylic acid. The aldehyde is carboxylic acid. This CHOH is secondary alcohol and CH2OH primary alcohol. Primary alcohol and secondary alcohol does not react with bromine water, or does not oxidize us with bromine water. Only aldehyde can oxidize us with bromine water. These aldehydes can be converted into carboxylic acid. So this glucose can be converted into carboxylic acid. Gluconic acid. This glucose can be converted into gluconic acid. So this glucose undergoes oxidation with mild oxidizing agent like bromine water, which gives gluconic acid. On the basis of above reaction or on the basis of above factors, the straight chain of glucose structure contains aldehyde group. This is 4. Next one is 5th point. Okay. Next one is 5th one. Presence of 5-hydroxyl group in a straight chain. Straight chain of structural node. The structure of glucose contains 5-hydroxyl group. 5 OH group. So this is glucose. This glucose undergoes reacts with acetic anhydride CH3CO twice O. ಇದನ್ನು ನಾವು ಅಸಿಟಿಕ್ ಆನ್ಹೈಡ್ರೈಡ್ ಅಂತ ಕರೀತೀವಿ. ಅಸಿಟಿಕ್ ಆನ್ಹೈಡ್ರೈಡ್. This glucose undergoes reacts with this acidic anhydrides to form ಏನಾಗುತ್ತೆ? Reacts with acidic anhydride to form penta-acetyl glucose ಆಗುತ್ತೆ. To form ಏನಾಗುತ್ತೆ? Penta-acetyl glucose. ಅದು ಹೇಗಾಗುತ್ತೆ ಅಂತ ನೋಡೋಣ. We take CHO, penta-acetyl glucose. This acidic anhydride does not react with aldehyde. It reacts with primary alcohol and secondary alcohol. The CHOH is primary alcohol, CHOH is secondary alcohol. So this acidic anhydride reacts with this primary and secondary alcohol to form penta-acetyl derivative of the penta-acetyl glucose ಸಿಗುತ್ತೆ. ಏನು ಸಿಗುತ್ತೆ? Penta-acetyl glucose. ಇಲ್ಲಿ CHOH ಇದೆ. So acidic anhydride reacts with secondary alcohol and primary alcohol. ಈಗ CHO ಇಲ್ಲೇನು ಬರುತ್ತೆ ಅಂದ್ರೆ C double bond O CH3 ಬರುತ್ತೆ. C double bond O CH3 4 times ಇದೆ. ಇಲ್ಲಿ ನೀವು 4 times ಬರೆಯಿರಿ. Next is primary alcohol. Again this acidic anhydride reacts with this primary alcohol CH2O H ಆಗಲಿ again C double bond O CH3 ಬರುತ್ತೆ. ಇಲ್ಲಿ ಒಂದೇ ಟೈಮ್ ಇದೆ. ಸೊ ಇಲ್ಲಿ ಏನಾಯ್ತು ನೋಡಿ, 4 5 penta. So this glucose undergoes reacts with acidic anhydride which gives penta acetyl 4. This one is 1.
4 plus 1 5 penta-acetyl glucose ಇರುತ್ತೆ. Penta-acetyl glucose. So glucose undergoes reacts with acetic anhydride. Acetic anhydride. This acetic anhydride reacts with primary alcohol and secondary alcohol, not with aldehyde. So it reacts with primary and secondary alcohol to produce or to give penta-acetyl glucose. ಇದು ಹೆಂಗ್ ಸಿಕ್ತು ಅಂತ ನೋಡೋದಾದ್ರೆ ವಿಟೇಕ್ ಒಂದು ಆಲ್ಕೋಹಾಲ್ ತಗೊಳ್ಳಿ, ROH ಆಲ್ಕೋಹಾಲ್ ತಗೊಂಡ್ರೆ it reacts with acetyl chloride. ಒಂದು acetyl chloride ಜೊತೆ ರಿಯಾಕ್ಟ್ ಆದ್ರೆ ನಿಮಗೆ ಏನು ಸಿಗುತ್ತೆ? HCl ಎಲಿಮಿನೇಷನ್ ಆಗುತ್ತೆ. ಹೇಗೆ? R C ಡಬಲ್ ಬಾಂಡ್ O R ಸಿಗುತ್ತೆ. ಏನಿದು? ಎಸ್ಟರ್. To form an ester. This acetic anhydride reacts with glucose. ಅದರಲ್ಲೂ acetic anhydride ಅಥವಾ acetyl chloride reacts with primary and secondary alcohol to form an ester. Ester form ಆಗುತ್ತೆ. R C ಡಬಲ್ ಬಾಂಡ್ O ester form ಆಗುತ್ತೆ. ಅದೇ ರಿಯಾಕ್ಷನ್ acetic anhydride ಜೊತೆ primary alcohol and secondary alcohol react ಆಗುತ್ತೆ, ನಿಮಗೆ ಸಿಗುತ್ತೆ penta-acetyl glucose ಸಿಗುತ್ತೆ. Penta-acetyl glucose ಸಿಕ್ತು. Next one is sixth one. Sixth one ಏನಿದೆ? Presence of primary alcohol in a straight chain. Presence of primary alcohol in a straight chain. ಆ ಸ್ಟ್ರೈಟ್ ಚೈನ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ಇದೆ, CH2OH. ಅದನ್ನ ಪ್ರೂವ್ ಮಾಡಬೇಕು. ಇದನ್ನ ಹೆಂಗೆ ಪ್ರೂವ್ ಮಾಡ್ತೀರಿ ಅಂದ್ರೆ ವಿದ್ಯೆ CHOH 4 times and CH2OH. This is structure of glucose. This glucose undergoes oxidation. This glucose undergoes oxidation with strong oxidizing agent like nitric acid. This glucose undergoes oxidation with strong oxidizing agent nitric acid, which produces saccharic acid. Which produces COOH. Already this is carboxyl group ಸಿಕ್ತು ನಿಮಗೆ. COOH plus CHOH 4 times and COOH again. CH2OH ಇದ್ದು COOH ಆಯ್ತು. ಅಗೇನ್ ಮೇಲ್ಗಡೆ ಆಲ್ರೆಡಿ ಇದ್ದು COOH ಕಾರ್ಬಾಕ್ಸಿಲಿಕ್ ಆಸಿಡ್ ಆಯ್ತು. So this glucose undergoes oxidation with strong oxidizing agent like nitric acid, which produces saccharic acid. ಇದನ್ನ ನಾವು saccharic acid ಅಂತ ಕರಿತೀವಿ. ಎರಡು ಕಾರ್ಬಾಕ್ಸಿಲ್ ಗ್ರೂಪ್ ಇದಾವೆ. ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಜಾಗದಲ್ಲಿ COOH ಬಂತು, ಮೇಲ್ಗಡೆ ಆಲ್ಡಿಹೈಡ್ ಜಾಗದಲ್ಲಿ COOH ಬಂತು. ಇದನ್ನ ನಾವು saccharic acid ಅಂತ ಕರಿತೀವಿ. So the glucose undergoes oxidation with strong oxidizing agent like nitric acid, which produces saccharic acid. ಅದೇ ತರ ನಿಮಗೆ ಗ್ಲೂಕೋನಿಕ್ ಆಸಿಡ್ ಗೊತ್ತು. ಗ್ಲೂಕೋನಿಕ್ ಆಸಿಡ್ COOH 4 times and CH2OH. ಇದನ್ನ ನಾವೇನು ಕರಿತೀವಿ? ಅವಾಗಲೇ ಬಂದಿದೆ ಗ್ಲೂಕೋನಿಕ್ ಆಸಿಡ್. ನಾವು ಗ್ಲೂಕೋನಿಕ್ ಆಸಿಡ್ ಅಂತ ಕರಿತೀವಿ. This gluconic acid undergoes oxidation. This gluconic acid undergoes oxidation which produces saccharic acid, and this glucose undergoes oxidation with strong oxidizing agent like nitric acid, which also produces or gives this saccharic acid. So this shows, or this reaction shows, the above reactions shows that the presence of primary alcohol in a straight chain. ಇದನ್ನ ಲಾಸ್ಟ್ ಸೆಂಟೆನ್ಸ್ ಸೇರಿಸಬೇಕು. ಸೊ ಇವು 5 ಆಯ್ತು. ಇದೇನಂತೂ 5ನೇದು. ನೆಕ್ಸ್ಟ್ ನೋಡೋಣ. ಓಕೆ, ಈಗ 6 ಪಾಯಿಂಟ್ಸ್ ಅನ್ನು ನಾವು ಪ್ರೂವ್ ಮಾಡಿದ್ದೀವಿ. ಸ್ಟ್ರಕ್ಚರಲ್ ಎಲಿಮಿನೇಷನ್ ಆಫ್ ಗ್ಲೂಕೋಸ್ ಅಂತ ತಕ್ಷಣ ಏನು ಹೇಳಬೇಕು ಅಂದ್ರೆ, ದ ಸ್ಟ್ರೈಟ್ ಚೈನ್ ಆಫ್ ಗ್ಲೂಕೋಸ್, ಸೊ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಕಂಟೈನ್ಸ್ ಫಸ್ಟ್ ಪಾಯಿಂಟ್ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಹೇಳ್ತೀರಾ? ಫ್ರಮ್ ದಿ ಎಲಿಮೆಂಟಲ್ ಅನಾಲಿಸಿಸ್
the molecular formula of glucose is found to be C6H12O6 ಅಂತ ಹೇಳಬೇಕು. ಸೆಕೆಂಡ್ ಪಾಯಿಂಟ್ ಈಸ್ ಏನಿದೆ ಸೆಕೆಂಡ್ ಪಾಯಿಂಟ್ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಇನ್ ಎ ಸ್ಟ್ರೈಟ್ ಚೈನ್ ನೋಡಿದೀವಿ. ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಅಯೋಡೈಡ್, ಅಗೇನ್ ಏನ್ ಸಿಗುತ್ತೆ ನೋಡಿರೋ ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ ಕಾರ್ಬೊನಿಲ್ ಗ್ರೂಪ್, C ಡಬಲ್ ಬಾಂಡ್ O, ಕಾರ್ಬೊನಿಲ್ ಗ್ರೂಪ್ ನೋಡಿದೀವಿ. ಫೋರ್ತ್ ಒನ್ ಏನಿದೆ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ CHO ಗ್ರೂಪ್. ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ 5 ಹೈಡ್ರಾಕ್ಸಿ ಗ್ರೂಪ್. 5 ಹೈಡ್ರಾಕ್ಸಿ ಗ್ರೂಪ್ ಇರೋದ್ರಿಂದ ನಿಮಗೆ ಏನ್ ಸಿಕ್ತು, ಗ್ಲೂಕೋಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪೆಂಟಾ ಅಸಿಟೈಲ್ ಅಥವಾ ಗ್ಲೂಕೋಸ್, ಪೆಂಟಾ ಅಸಿಟೈಲ್ ಅಥವಾ ಪೆಂಟಾ ಗ್ಲೂಕೋಸ್ ಸಿಕ್ತು ನಿಮಗೆ. ನೆಕ್ಸ್ಟ್ ಒನ್ ಈಸ್ 5 ಹೈಡ್ರಾಕ್ಸಿ ಗ್ರೂಪ್ ಇದೆ ಅಂತ ನಿಮಗೆ ಗೊತ್ತಾಯ್ತು. ಹೆಂಗೆ ಗ್ಲೂಕೋಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪೆಂಟಾ ಅಸಿಟೈಲ್ ಗ್ಲೂಕೋಸ್ ಆಯ್ತು. ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಅಂದ್ರೆ CH2OH, ಲಾಸ್ಟ್ 6 ಕಾರ್ಬನ್ CH2OH ಇದೆ. ಇದೇನ್ ಪ್ರೂವ್ ಆಯ್ತು ಅಂದ್ರೆ ಅಗೇನ್ ಗ್ಲೂಕೋಸ್ ಅಂಡರ್ಗೋಸ್ ಆಕ್ಸಿಡೇಷನ್ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ನೈಟ್ರಿಕ್ ಆಸಿಡ್ ವಿಚ್ ಪ್ರೊಡ್ಯೂಸಸ್ ಸ್ಯಾಕ್ರಿಕ್ ಆಸಿಡ್ ಸಿಕ್ತು. ಅಗೇನ್ COH and COH ಇದೆ. This gluconic acid undergoes oxidation which also produces or which also gives saccharic acid. On the basis of above factors or on the basis of above reactions, the structure of glucose contains ಇವು 6 ಏನೇನಿದಾವೆ 6 ಪಾಯಿಂಟ್ಸ್ ಅನ್ನು ಬರೀಬೇಕು. ಇದೊಂದು ಸೆಂಟೆನ್ಸ್. ಓಕೆ, ದಿಸ್ ಈಸ್ ದಿ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್. ಇದು ನಿಮಗೆ 4 ಮಾರ್ಕ್ಸ್ ಗೆ ಬರುತ್ತೆ. ಓಕೆ, ಆನ್ ದಿ ಬೇಸಿಸ್ ಆಫ್ ಅಬವ್ ಫ್ಯಾಕ್ಟರ್ಸ್ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅನ್ನು ನೋಡಿದೀವಿ. ಅದರ ಬೇಸಿಸ್ ಮೇಲೆ ನಾವು ಬಾಂಡ್ ಲೈನ್ ಫಾರ್ಮುಲಾ ಅನ್ನು ಬರೀಬೇಕು. ಬಾಂಡ್ ಲೈನ್ ಫಾರ್ಮುಲಾ ಹೆಂಗ್ ಬರೀತೀವಿ? ನಿಮಗೆ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಏನು? CHO ಫಸ್ಟ್ ಕಾರ್ಬನ್, C ಆಕ್ಚುಲಿ ನಾವು ಇದನ್ನ ಹಿಂಗೆ ಬರೋಣ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ 6th ಕಾರ್ಬನ್. ಫಸ್ಟ್ ಅಲ್ಲಿ ಆಲ್ಡಿಹೈಡ್, ಲಾಸ್ಟ್ ಅಲ್ಲಿ CH2OH ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ. ನಿಮ್ಮ ಫಾರ್ಮುಲಾ ಬಂದ್ಬಿಟ್ಟು ಅಗೈನ್ ಲೆಫ್ಟ್ ರೈಟ್ ಲೆಫ್ಟ್. ಮಿಕ್ಕಿರೋದೆಲ್ಲ ಹೈಡ್ರಾಕ್ಸಿ ಗ್ರೂಪ್ ಬರೀರಿ. OH and OH. This is the structure of glucose. ಇದು ಗ್ಲೂಕೋಸ್ ಇನ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಆಯ್ತು. ನಿಮಗೆ ಬಾಂಡ್ ಲೈನ್ ಫಾರ್ಮುಲಾ ಆಫ್ ದಿಸ್ ಗ್ಲೂಕೋಸ್ ಬರೀದಾದ್ರೆ ಅಗೇನ್ ಏನ್ ಬರೀತೀರಾ? ಫಸ್ಟ್ CHO is aldehyde group, second, third, fourth, fifth and 6th. Last one is CH2OH primary alcohol. Again H left right ಮಿಕ್ಕಿರವೆಲ್ಲ OH hydroxy group ಅನ್ನು ಬರೀರಿ. This is the bond line formula of glucose ಆಯ್ತು. ನೆಕ್ಸ್ಟ್ ಒನ್ ಈಸ್, ಈಗ ನಿಮಗೆ ಏನೇನು ಕಾಂಪೊನೆಂಟ್ ಬಂತು 6th ಪಾಯಿಂಟ್ ಅಲ್ಲಿ ಅಂದ್ರೆ ಗ್ಲೂಕೋನಿಕ್ ಆಸಿಡ್ ಸಿಕ್ತು. ಗ್ಲೂಕೋನಿಕ್ ಆಸಿಡ್ ಇದೆ ಅಂಡ್ ಸ್ಯಾಕ್ರಿಕ್ ಆಸಿಡ್ ಇದೆ. ಸ್ಯಾಕ್ರಿಕ್ ಆಸಿಡ್ ಇಂದ ಬಾಂಡ್ ಲೈನ್ ಫಾರ್ಮುಲಾ ಬರೆಯೋದಾದ್ರೆ ಯಾವುದು? ಸ್ಯಾಕ್ರಿಕ್ ಆಸಿಡ್ ನಾವು ಬಾಂಡ್ ಲೈನ್ ಫಾರ್ಮುಲಾ ಹೇಗೆ ಬರೀತೀರಾ? ಅಗೇನ್ ಫಸ್ಟ್ ಏನಿದೆ COOH, ಲಾಸ್ಟ್ ಅಲ್ಲಿ COOH ಇದೆ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ 6th ಇದೇ ತರ ಬರೀಬೇಕು. ಇಲ್ಲಿ ಅಗೇನ್ ಏನೇನು ಬರುತ್ತೆ? ಓಕೆ, ಸ್ಯಾಕ್ರಿಕ್ ಆಸಿಡ್ ಫಸ್ಟ್ COH ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ. ಲಾಸ್ಟ್ ಅಲ್ಲಿ ಕೂಡ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ. ಇಲ್ಲಿ ಅಗೇನ್ ಲೆಫ್ಟ್ ರೈಟ್ ಮಿಕ್ಕಿರೋವೆಲ್ಲ OH hydroxy group ಇರುತ್ತೆ. OH and this is the bond line formula of saccharic acid. ಇನ್ನೂ ಒಂದಿದೆ, ಯಾವುದು? ಗ್ಲೂಕೋನಿಕ್ ಆಸಿಡ್. ಗ್ಲೂಕೋನಿಕ್ ಆಸಿಡ್ ನೋಡೋದಾದ್ರೆ ಅಗೇನ್ ಫಸ್ಟ್ ಅಲ್ಲಿ ಏನಿದೆ? COOH ಕಾರ್ಬಾಕ್ಸಿಲ್ ಗ್ರೂಪ್ ಇದೆ. ಲಾಸ್ಟ್ ಅಲ್ಲಿ CH2OH ಇದೆ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th. ಅಗೇನ್ H left right ಮಿಕ್ಕಿರೋವೆಲ್ಲ ಹೈಡ್ರಾಕ್ಸಿ ಗ್ರೂಪ್ ಅನ್ನು ಬರೀರಿ. OH and
This is the bond line formula of gluconic acid. First one is bond line formula of glucose. This is saccharic acid and gluconic acid. ಇವೆಲ್ಲ bond line formula of glucose, saccharic acid and gluconic acid. Okay. Next one is D and L configuration. ಏನು D and L configuration ಅಂದ್ರೆ D means dextro, L means levorotatory. ಏನು dextro rotatory and levorotatory. This is glyceraldehyde structure. Glyceraldehyde. OH group ಇಲ್ಲಿ right side ಇದೆ. The mirror images of this glyceraldehyde is CHO, COH, COH, H and CH2OH. This is the mirror images of this glyceraldehyde. ಇಲ್ಲಿ dextrorotatory and levorotatory ಅಂತ ಕರೀತೀವಿ. Dextro ಅಂದ್ರೆ ಏನು, levo ಅಂದ್ರೆ ಏನು. If the plane polarized light pass through this carbon, if the plane polarized light is passed through this carbon compound, it rotates in clockwise direction because hydroxy group right side ಇದೆ. if plane of polarized light ಏನಾದರೂ ಇಲ್ಲಿ ಪಾಸ್ ಮಾಡಿದೆ ಅಂದ್ರೆ it rotates in clockwise direction. It rotates in clockwise direction and hydroxy group present in OH group present in right side. So this is dextrorotatory compound ಅಥವಾ dextroglyceraldehyde, D plus glyceraldehyde ಅಂತ ಕರೀತೀವಿ. dextrorotatory glyceraldehyde. The OH group left side ಅಲ್ಲಿ ಇದೆ. This is the mirror images of this glyceraldehyde. If the plane polarized light is passed through this carbon, the glyceraldehyde is rotates the plane polarized light in anti-clockwise direction because OH group is present in left side. So, if the plane polarized light is passed through this carbon, this central carbon atom, it rotates in anti-clockwise direction, ಅಂದ್ರೆ opposite direction ಅಲ್ಲಿ rotate ಆಗುತ್ತೆ because hydroxy group left side ಅಲ್ಲಿ ಇದೆ. So, ಇದನ್ನ ನಾವು levorotatory ಅಂತ ಕರೀತೀವಿ. levorotatory compound. rotatory. dextrorotatory and levorotatory ಹೇಳಬೇಕು ಅಂದ್ರೆ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ನೋಡ್ಬೇಕು. ಫಸ್ಟ್ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಇದ್ರೆ ಅದು dextrorotatory ಆಗಿರುತ್ತೆ. ಇಫ್ ದ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಅದು levorotatory ಆಗಿರುತ್ತೆ. ಹೈಡ್ರಾಕ್ಸಿ ಗ್ರೂಪ್ ರೈಟ್ ಅಲ್ಲಿ ಇದ್ದಾಗ ಇಫ್ ದ ಪ್ಲೇನ್ polarized light is passed through this carbon atom, it rotates in clockwise direction. It is called dextrorotatory. If the compound containing hydroxy group in left side ಅಲ್ಲಿ hydroxy group ಇದ್ರೆ, if the plane polarized light is passed through this central carbon atom, it rotates in anti-clockwise or negative direction or anti-clockwise direction. This is called levorotatory. ನೀವು ಯಾವ್ದಾರ ಒಂದು ಸ್ಟ್ರಕ್ಚರ್ ಅನ್ನ ತಗೊಂಡು, ಗ್ಲೂಕೋಸ್ ಸ್ಟ್ರಕ್ಚರ್ ಆಗಲಿ ಯಾವ್ದಾರ ಒಂದು ಸ್ಟ್ರಕ್ಚರ್ ತಗೊಂಡ್ರೆ ನೀವು ಅದರಲ್ಲಿ ಹೈಡ್ರಾಕ್ಸಿ ಗ್ರೂಪ್ ನೋಡಬೇಕು. ಅದರಲ್ಲಿ ಲೀಸ್ಟ್ ಕಾರ್ಬನ್ ಆಟಮ್ ಯಾವ್ದು ನೋಡಬೇಕು? ಫಸ್ಟ್ ಲೀಸ್ಟ್ ಕಾರ್ಬನ್ ಆಟಮ್, ಆ ಕಾಂಪೌಂಡ್ ಅಲ್ಲಿರೋ ಲಾಸ್ಟ್ ಕಾರ್ಬನ್ ಆಟಮ್ ನೋಡಬೇಕು. ದಟ್ ಅದರಲ್ಲಿ ಕೂಡ ಲೀಸ್ಟ್ ಕಾರ್ಬನ್ ಆಟಮ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಇದೆ ನೋಡಬೇಕು. ಅದು ರೈಟ್ ಸೈಡ್ ಇದೆ, ಅದು ಯಾವಾಗಲೂ ಕೂಡ dextrorotatory ಆಗಿರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಅದು levorotatory ಆಗಿರುತ್ತೆ. It rotates the plane polarized light in clockwise direction. It rotates the plane polarized light in anti-clockwise direction. This is the mirror images of glyceraldehyde and DL and configuration. D ಅಂದ್ರೆ dextrorotatory, L and levorotatory ಆಗುತ್ತೆ. Configuration means different. ಈಗ OH hydroxy group different ಅಲ್ಲಿ ಇರುತ್ತೆ. Different means it may be left or right. ಇದನ್ನು ನಾವು dextrorotatory and levorotatory and D and L configuration ಅಂತ ಕರೀತೀವಿ. Okay, next one is
comparison of glucose with D plus glyceraldehyde. D plus ಅಂದ್ರೆ dextrorotatory glyceraldehyde. ಇಲ್ಲಿ OH group right side ಇದೆ, so it rotates the plate polarized light in clockwise direction. So compare glucose ಅನ್ನು ನಾವು ಆಲ್ಫಾ ಯಾವುದು D plus glyceraldehyde ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ, this is a compound containing lowest optically active compound. Glyceraldehyde, D plus glyceraldehyde is lowest optically active compound. This glucose also contains lowest optically active carbon. Fifth carbon ತಗೊಂಡ್ರೆ ನಾವು OH ರೈಟ್ ಸೈಡ್ ಅಲ್ಲಿ ಇದೆ, ಇಲ್ಲೂ ಕೂಡ OH ರೈಟ್ ಸೈಡ್ ಅಲ್ಲಿ ಇದೆ. ಅಗೇನ್ CH2OH CH2OH ಇದೆ. ದಿಸ್ ಫಿಫ್ತ್ ಕಾರ್ಬನ್ ಆಟಮ್ ಏನಿದೆ ಇದು ಲೋಯೆಸ್ಟ್ ಆಪ್ಟಿಕಲಿ ಆಕ್ಟಿವ್ ಕಾರ್ಬನ್ ಆಟಮ್. ದಿಸ್ ಈಸ್ lowest optically active carbon atom ಇದೆ. ಸೊ ಇವೆರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಅಗೈನ್ OH, ಇದು ಕೂಡ lowest optically active carbon, ಇಲ್ಲೂ ಕೂಡ lowest optically active carbon. ಇವೆರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ಏನಾಗುತ್ತೆ, this glucose is also a D plus dextrorotatory D plus glucose ಅಂತ ಹೇಳ್ಬೋದು. ಇವೆರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ okay. Next one is cyclic structure of glucose. The important cyclic structure of glucose. ನಾವು ಮೇಲೆ ನೋಡಿದಂಗೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅಲ್ಲಿ ನಾವು ಕೆಲವೊಂದು ಪಾಯಿಂಟ್ ಗಳನ್ನು ನಾವು ಪ್ರೂವ್ ಮಾಡ್ತೀವಿ, ಬಟ್ ಕೆಲವು ಪಾಯಿಂಟ್ ಗಳನ್ನು ನಾವು ಪ್ರೂವ್ ಮಾಡಲಿಲ್ಲ. ಏನ್ ಮಾಡಲಿಲ್ಲ ಅಂದ್ರೆ, ದಿಸ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಸ್ಕಿಫ್ ರಿಯೇಜೆಂಟ್. ಸ್ಕಿಫ್ ರಿಯೇಜೆಂಟ್ ಜೊತೆ ಅದು ರಿಯಾಕ್ಟ್ ಆಗಿಲ್ಲ. ಅಂಡ್ ಡಸ್ ನಾಟ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್. ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್ ಜೊತೆ ಅದು ರಿಯಾಕ್ಟ್ ಆಗಿಲ್ಲ. ಸೊ ಗ್ಲೂಕೋಸ್ ಡಸ್ ನಾಟ್ ರೆಡ್ಯೂಸ್ ಆಸ್ ಟಾರೆನ್ಸ್ ರಿಯೇಜೆಂಟ್ ಅಂಡ್ ಫೆಲ್ಲಿಕ್ ಸೊಲ್ಯೂಷನ್, ಅಥವಾ ಡಸ್ ನಾಟ್ ರಿಯಾಕ್ಟ್ ವಿತ್ ಟಾರೆನ್ಸ್ ರಿಯೇಜೆಂಟ್ ಅಂಡ್ ಫೆಲ್ಲಿಕ್ ಸೊಲ್ಯೂಷನ್. ಇದನ್ನ ಅಲ್ಲಿ ಹೇಳಿಲ್ಲ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಲ್ಲಿ. ಅದೇ ತರ ಇಟ್ ಕಂಟೈನ್ಸ್ ಅಥವಾ ಇಟ್ ಹ್ಯಾಸ್ ಇನ್ ಟೂ ಫಾರ್ಮ್ಸ್, ಗ್ಲೂಕೋಸ್ obtained in two forms. ಯಾವ್ಯಾವುದು, ಒಂದು ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಅಂತ ಸಿಗುತ್ತೆ. ಇದನ್ನ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಲ್ಲಿ ಪ್ರೂವ್ ಮಾಡಕ್ಕಾಗಿಲ್ಲ. ಸೊ ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಆರ್ ದಿ ಟೈಪ್ಸ್ ಆಫ್ ಗ್ಲೂಕೋಸ್. Again, alpha glucose having a melting point 419 Kelvin. Alpha glucose ina melting point 419 Kelvin. Beta glucose ina melting point ಬಂದ್ಬಿಟ್ಟು 423 Kelvin ಇದೆ. Compared to beta glucose and alpha glucose, beta glucose is more stable than alpha glucose. Beta glucose is more stable than alpha glucose. Its recrystallization form of this alpha glucose is 307 Kelvin. Recrystallization form in aqueous solution. ಒಂದು ಸೊಲ್ಯೂಷನ್ ರೀಕ್ರಿಸ್ಟಲೈಸೇಷನ್ ಹೆಂಗಾಗುತ್ತೆ ಅಂದ್ರೆ, ಇಟ್ ಇಸ್ ಡಿಸಾಲ್ವ್ಡ್ ಇನ್ ಎ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಅಲ್ಲಿ ಡಿಸರ್ವ್ ಆಗಿದೆ, ಅಥವಾ ಒಂದು ವಾಟರ್ ಅಥವಾ ಒಂದು aqueous ಸೊಲ್ಯೂಷನ್ ಅಲ್ಲಿ ಡಿಸರ್ವ್ ಆಗಿದೆ ಅಂದ್ರೆ ಅಗೈನ್ ಅದನ್ನ ರೀಕ್ರಿಸ್ಟಲ್ ಮಾಡಿದ್ರೆ ಅದರ ರೀಕ್ರಿಸ್ಟಲೈಸೇಷನ್ ಫಾರ್ಮ್ ಈಸ್, ಅದರ ಮೆಲ್ಟಿಂಗ್ ಪಾಯಿಂಟ್ 307 ಕೆಲ್ವಿನ್ ಇರುತ್ತೆ. ಬೀಟಾ ಗ್ಲೂಕೋಸ್ ಇಂದು ರೀಕ್ರಿಸ್ಟಲೈಸೇಷನ್ ಫಾರ್ಮ್ ಈಸ್ 371 ಕೆಲ್ವಿನ್. ಸೊ ಬೀಟಾ ಗ್ಲೂಕೋಸ್ ಈಸ್ ಮೋರ್ ಸ್ಟ್ರಾಂಗರ್ ಆರ್ ಮೋರ್ ಸ್ಟೇಬಲ್ ದೆನ್ ಆಲ್ಫಾ ಗ್ಲೂಕೋಸ್. ಸೊ alpha glucose and beta glucose are the two forms or types of glucose. Two cyclic hemiacetal structural form. ಯಾಕೆ ಎರಡು hemiacetal structure form ಆಗುತ್ತೆ ಅಂದ್ರೆ, because of this alpha glucose and beta glucose. ಇಲ್ಲಿ alpha glucose and beta glucose ಎರಡು ಗ್ಲೂಕೋಸ್ ಯೂನಿಟ್ ಸಿಕ್ಕಿದಾವೆ ನಿಮಗೆ, alpha glucose and beta glucose. Because of this reason we obtain two cyclic structure. ಆ ಸ್ಟ್ರಕ್ಚರ್ ಅನ್ನು ನಾವು hemiacetal structure ಅಂತ ಹೇಳ್ತೀವಿ. ಅದು ಹೇಗೆ ಅನ್ನೋದು ನೋಡೋಣ. So this glucose have two structure. It is obtained through two structure. First one is alpha and beta glucose. Beta glucose is more stronger than alpha glucose because the melting point of beta glucose is 423 Kelvin. Melting point of alpha glucose is 419 Kelvin. Its recrystallization form is 307 Kelvin. The melting point again.
Recrystallization form of beta glucose is 371 Kelvin. So because of this reason, beta glucose is more stronger or more stable than alpha glucose. ಈ ಎರಡರಿಂದ ನಮಗೆ ಏನು ಸಿಕ್ತು ಅಂದ್ರೆ 2 cyclic MACetol ಸ್ಟ್ರಕ್ಚರ್ ಸಿಗುತ್ತೆ. ಆ ಸ್ಟ್ರಕ್ಚರ್ ಅನ್ನು ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಈಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ಅಗೇನ್ ನಿಮಗೆ ಏನೇನು ಸಿಕ್ತು? ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಸಿಕ್ತು. ಬೀಟಾ ಗ್ಲೂಕೋಸ್ ಈಸ್ ಮೋರ್ ಸ್ಟೇಬಲ್ ದನ್ ಆಲ್ಫಾ ಗ್ಲೂಕೋಸ್ ಅಂತ ನೋಡಿದ್ವಿ. ಸೊ ಆನ್ ದಿ ಬೇಸಿಸ್ ಆಫ್ ಅಬೌವ್ ಫ್ಯಾಕ್ಟರ್ಸ್ ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಪಡೆಯೋದು. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇದು ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇದರಿಂದ ನಮಗೆ ಏನ್ ಬೇಕು? ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಆರ್ ಒಬ್ಟೈನ್ಡ್. ಅದರಲ್ಲೂ ಸೈಕ್ಲಿಕ್ ಎಮಿಎಸಿಟಾಲ್ ಸ್ಟ್ರಕ್ಚರ್ ಅಂತ ಕರೀತೀವಿ. 2 cyclic MACetol ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಆರ್ ಒಬ್ಟೈನ್ಡ್ ಅಂತ ಹೇಳಿದೆ. ಇಲ್ಲಿ ಹೇಗೆ ಸೈಕ್ಲಿಕ್ MACetol ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅನ್ನೋದು ನೋಡೋದಾದ್ರೆ, ಇಲ್ಲಿ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ ಕಾರ್ಬನ್ ಇದೆ. ಫಸ್ಟ್ CH2 ಇದೆ, ಲಾಸ್ಟ್ CH2OH, ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್. ಮಿಕ್ಕಿರವೆಲ್ಲ ಹೈಡ್ರಾಕ್ಸಿ ಗ್ರೂಪ್. ಲೆಫ್ಟ್ ರೈಟ್ ಲೆಫ್ಟ್ ಅಲ್ಲಿ ಏನಿರುತ್ತೆ? ಹೈಡ್ರೋಜನ್. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಈ ಗ್ಲೂಕೋಸ್ ಇಂದ ನಮಗೆ ಏನ್ ಸಿಕ್ತು? ಒಂದು ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್. ಅದನ್ನು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಸೈಕ್ಲಿಕ್ MACetol ಸ್ಟ್ರಕ್ಚರ್ ಆಫ್ ಒಂದು ಆಲ್ಫಾ D+ ಗ್ಲೂಕೋಸ್ ಅಂಡ್ ಬೀಟಾ D+ ಗ್ಲೂಕೋಸ್. ಹೇಗೆ ಸಿಗುತ್ತೆ ಅಂತ ನೋಡೋಣ. ಯು ಟೇಕ್ CH2 ಇದೆ ಆಲ್ಡಿಹೈಡ್. ಫಸ್ಟ್ ಟೇಕ್ C ಡಬಲ್ ಬಾಂಡ್ O H ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇರೋದನ್ನ ನೆಕ್ಸ್ಟ್ ಕಾರ್ಬನ್ ಕಂಟೈನ್ COH CH COH COH. Last carbon is CH2. Again same, left right the OH, left right left. The cyclic bond is formed. So cyclic structure is formed between C1, ಇಲ್ಲಿ C1 carbon, C2, C3, C4, C5 and C6 carbon ಇದೆ. ಇದರಲ್ಲಿ C5 ಇಂದ C ಫಸ್ಟ್ ಕಾರ್ಬನ್ ಅಥವಾ ಕಾರ್ಬನ್ ಫಸ್ಟ್ C1 ಕಾರ್ಬನ್ ಟು C5 ಕಾರ್ಬನ್ ಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ? cyclic MACetol structure are formed between C1 of carbon ಅಥವಾ C1 of this glucose to C5 of this. ಇಲ್ಲಿ OH C5 ಇದೆ, C1. ಇವೆರಡರ ನಡುವೆ ಏನಾಗುತ್ತೆ? ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ. ಅಥವಾ ಅದನ್ನ ನಾವು ಏನಂತ ಕರಿತೀವಿ? ಸೈಕ್ಲಿಕ್ MACetol ಲಿಂಕೇಜ್ ಅಂತ ಕರಿತೀವಿ. 2 cyclic MACetol structure are formed. ಹೇಗೆ ಅಂತ ನೋಡೋಣ. C5 to C1 ಕಾರ್ಬನ್ ಅಂದ್ರೆ ಇಲ್ಲಿಂದ ತಗೊಳ್ಳಿ ನೀವು. ಓಕೆ, ಇಲ್ಲಿಂದ ಇಲ್ಲಿ. ಓಕೆ, ನೋಡಿ C5 ಕಾರ್ಬನ್ ಇಂದ C1 ಕಾರ್ಬನ್ ಇಲ್ಲಿಗೆ ಒಂದು ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ. ಸೈಕ್ಲಿಕ್ ಸ್ಟ್ರಕ್ಚರ್ ಹೇಗಾಗುತ್ತೆ ಅಂತ ನೋಡೋದಂದ್ರೆ, ಇಲ್ಲಿ OH ಅಂತ ಇದೆ. one proton is shifted from C5 carbon. ಇಲ್ಲಿಂದ C5 ಕಾರ್ಬನ್ ಇಂದ ಇಲ್ಲಿ OH ಅಂತ ಇದೆ ಅಂದ್ರೆ one proton is shifted to this side. ಅಂದ್ರೆ C ಡಬಲ್ ಬಾಂಡ್ O ಅಂತ ತಗೊಂಡಿದ್ದೀವಿ. ಇಲ್ಲಿಂದ ಒಂದು ಪ್ರೋಟಾನ್ ಹೋಯ್ತು. ಒಂದು ಪ್ರೋಟಾನ್ ಎಲ್ಲಿಗೆ ಹೋಯ್ತು ಅಂದ್ರೆ ಇಲ್ಲಿಗೆ ಹೋಯ್ತು. This double bond can be converted into single bond ಆಯ್ತು. Again ಇಲ್ಲಿ ಆಕ್ಸಿಜನ್ ನೋಡಿತು. ಆಕ್ಸೈಡ್ linkage is formed between ಆಕ್ಸೈಡ್ linkage formed. ಇಲ್ಲಿ ಏನಾಗಿದೆ ನೋಡಿ, C1 ಕಾರ್ಬನ್ ಟು C5 ಕಾರ್ಬನ್, C5 ಕಾರ್ಬನ್ ಗೆ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಯಿತು. ಅಥವಾ ಅದನ್ನ MACetol ಸೈಕ್ಲಿಕ್ MACetol ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಎಲ್ಲಿಂದ? C1 ಕಾರ್ಬನ್ ಇಂದ C5 ಕಾರ್ಬನ್ ಗೆ. ಇಲ್ಲಿ OH ಅಂದ್ರೆ ಒಂದು ಪ್ರೋಟಾನ್ ಇದೆ.
ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಇದಾವೆ ಹೈಡ್ರಾಕ್ಸಿ ಗ್ರೂಪ್ ಅಲ್ಲಿ. ಒಂದು ಪ್ರೋಟಾನ್ ಅಥವಾ ಇರೋದೇ ಒಂದು ಪ್ರೋಟಾನ್. ಈ ಪ್ರೋಟಾನ್ ಈಸ್ ಶಿಫ್ಟೆಡ್ ಫ್ರಮ್ C5th carbon to this C1 carbon. ಅಂದ್ರೆ ಅಗೇನ್ ಏನಾಯ್ತು ಇಲ್ಲಿ ಒಂದು ಪ್ರೋಟಾನ್ ಶಿಫ್ಟ್ ಆಯ್ತು. ಇದನ್ನ C ಡಬಲ್ ಬಾಂಡ್ O ಅಂತ ಬರ್ಕೊಂಡಿದ್ವಿ. ಅಗೇನ್ ಡಬಲ್ ಬಾಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಒಂದು ಪ್ರೋಟಾನ್ ಈಸ್ ಶಿಫ್ಟೆಡ್ ಟು C1 ಕಾರ್ಬನ್, ಹೈಡ್ರೋಜನ್ ಬಂತು. ಅಗೇನ್ ಅಲ್ಲಿ C ಡಬಲ್ ಬಾಂಡ್ ಹೋಗಿದ್ದು ಸಿಂಗಲ್ ಬಾಂಡ್ ಆಯ್ತು, OH ಆಯ್ತು. ಇಲ್ಲಿಂದ ಇಲ್ಲಿಗೆ ಒಂದು ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಯ್ತು. ಅಗೇನ್ C5th ಕಾರ್ಬನ್ ಅಲ್ಲಿ ಆಕ್ಸಿಜನ್ ಉಳಿದಿತ್ತು, ಅದನ್ನ ಇಲ್ಲಿ ಬರ್ಕೊಂಡಿದ್ವಿ. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಇದು ನೋಡಿ, ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಇದೆ, ಹಾಗಾಗಿ ಇದನ್ನು ನಾವು ಆಲ್ಫಾ ಅಂತ ಕರಿತೀವಿ. ಅದೇ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಅಲ್ಲಿ ಇದೆ, ಅದನ್ನು ನಾವು ಬೀಟಾ. ದಿಸ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ಕರಿತೀವಿ. ಇದನ್ನ ನಾವು ಇನ್ನೊಂದು ಸ್ಟ್ರಕ್ಚರ್ ಇದೆ, ಅಥವಾ ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಅಂತ ಬರೀತೀವಿ. ಆಲ್ಫಾ ಗ್ಲೂಕೋಸ್ ಅಂತಾನೆ ಇಟ್ಕೊಂಡ್ರೆ ತೊಂದರೆ ಇಲ್ಲ. ದಿಸ್ ಈಸ್ ಆಲ್ಫಾ ಗ್ಲೂಕೋಸ್. ನಿಮಗೆ ಆಲ್ಫಾ ಗ್ಲೂಕೋಸ್ ಆಲ್ಫಾ ಮೀನ್ಸ್ ಆಲ್ಫಾ ಅಂದ ತಕ್ಷಣ ನಿಮಗೆ ನಿಂತಿರಲಿ ಆಲ್ಫಾ ಅಂದ್ರೆ ಅದು ಡೆಕ್ಸ್ಟ್ರೋ ರೊಟೇಟರಿ, ಬೀಟಾ ಅಂದ್ರೆ ಅದು ಲಿವರ್ ರೊಟೇಟರಿ. ಈಗ ನಿಮಗೆ ಆಲ್ಫಾ ಗ್ಲೂಕೋಸ್ ಸಿಕ್ತು, ಅಥವಾ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಥವಾ ಆಲ್ಫಾ ಗ್ಲೂಕೋಸ್ ಸಿಕ್ತು. ಅಗೇನ್ ಇದೇ ಸ್ಟ್ರಕ್ಚರ್ ನೀವೇನು ಮಾಡ್ಕೊಳ್ತೀರಾ ಇಲ್ಲಿ C ಈ ಡಬಲ್ ಬಾಂಡ್ O ಅನ್ನ ಲೆಫ್ಟ್ ಇಂದ ಒಳ್ಳೆ ಹೈಡ್ರೋಜನ್ ಈ ಕಡೆ CH2 ಅನ್ನ ನಾವು C ಡಬಲ್ ಬಾಂಡ್ OH ಅಂತ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಕಾರ್ಬನ್ಗೆ ಅಗೇನ್ ಏನಿದೆಯೋ ಅದೇ OH H, ಇಲ್ಲಿ H OH H OH and H. Last one is CH2 OH. 1 2 3 4 5 6. ಇದೇ ಸ್ಟ್ರಕ್ಚರ್ ನಾವು C ಡಬಲ್ ಬಾಂಡ್ O ಅನ್ನ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರ್ಕೊಂಡಿದ್ದೆ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಅಗೇನ್ C1 C2 C3 C4 C5 and C6. C5th ಕಾರ್ಬನ್ ಟು C1 ಕಾರ್ಬನ್ಗೆ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ. ಅದನ್ನು ನಾವು MAcetal ಸೈಕ್ಲಿಕ್ MAcetal ಲಿಂಕೇಜ್ ಅಂತ ಕರಿತೀವಿ. ಹಾಗಿದ್ರೆ ನೋಡಿ, ಒಂದು ಪ್ರೋಟಾನ್ ಈಸ್ ಶಿಫ್ಟೆಡ್ ಫ್ರಮ್ C5th ಕಾರ್ಬನ್ ಟು C1 ಕಾರ್ಬನ್. ಇಲ್ಲಿಗೆ ಒಂದು ಹೈಡ್ರೋಜನ್ ಶಿಫ್ಟ್ ಆಯ್ತು, ಇಲ್ಲಿಂದ ಒಂದು ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಯ್ತು. ದಿಸ್ ಡಬಲ್ ಬಾಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಈ ಆಕ್ಸಿಜನ್ ಇರೋದು ಇಲ್ಲಿಗೆ ಬಂತು. This is the MAcetal cyclic structure of beta glucose. So now beta glucose ಅಥವಾ beta D plus glucose ಅಂತ ಕರೀತೀವಿ. Again alpha D plus glucose ಇದನ್ನ beta D plus glucose ಅಂತ ಕರೀತಾರೆ. alpha glucose or beta glucose. The glucose exists in two forms. First one is alpha glucose or alpha D plus glucose. Second one is beta glucose or beta D plus glucose. By the MAcetal cyclic ಇದನ್ನ ನಾವು cyclic MAcetal structure ಅಂತ ಕರೀತೀವಿ. Two cyclic MAcetal structure are obtained by the glucose. ಅಂದ್ರೆ ಗ್ಲೂಕೋಸ್ ಎರಡು ಫಾರ್ಮ್ ಅಲ್ಲಿ ಇರುತ್ತೆ, ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್, ಇನ್ನೊಂದು ಬೀಟಾ ಡಿ ಪ್ಲಸ್. ದಿಸ್ ಈಸ್ ದಿ ಸ್ಟ್ರಕ್ಚರ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಈ MAcetal ಸ್ಟ್ರಕ್ಚರ್ ಹೆಂಗಾಗಿದೆ ನೋಡಿ, ಇಲ್ಲಿ CH ಆಲ್ಡಿಹೈಡ್ ಗ್ರೂಪ್ ಇಂದ C5th ಕಾರ್ಬನ್ ಏನೇನಿದೆ ಅಂತ ನೋಡೋದ್ರೆ ವಿಟೇಕ್ ಆರ್ C ಡಬಲ್ ಬಾಂಡ್ O H ಆರ್ C ಡಬಲ್ ಬಾಂಡ್ OH ಇದು ಎಲ್ಲಿಗಡೆ ಇದೆ. In the presence of ಅಥವಾ it reacts with ROH, alcohol ಜೊತೆ ರಿಯಾಕ್ಟ್ ಆಗುತ್ತೆ. Oxygen contains two lone pair of electrons. Oxygen contains lone pair of electrons. This carbon
contains positive, oxygen contains negative charge. This aldehyde, this group reacts with alcohol, which form ಏನಾಗುತ್ತೆ C1H. This is sp2 hybridization. This is MeAcetal. MeAcetal. MeAcetal structure or C double bond H. It reacts with ROH. ಅಂದ್ರೆ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗುತ್ತದೆ. ಏನು ಸಿಕ್ತು? sp2 ಹೈಬ್ರಿಡೈಸೇಷನ್ ಇಂದ sp3 ಹೈಬ್ರಿಡೈಸೇಷನ್ ಸಿಕ್ತು. ಇಲ್ಲಿ ನೋಡಿ, ಹೇಗೆ ಇಲ್ಲಿ ಏನಿದೆ? ಆಲ್ಡಿಹೈಡ್ ಗ್ರೂಪ್ ಇದೆ. ಇಲ್ಲಿ ಏನಿದೆ? ಸೆಕೆಂಡರಿ ಆಲ್ಕೋಹಾಲ್ ಇದೆ. ಇವೆರಡುಗಳ ನಡುವೆ ಏನಾಗುತ್ತೆ? ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದನ್ನ ನಾವು ಅಸಿಟಾಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಷ್ಟೇ. ಇಲ್ಲಿ ಆಲ್ಡಿಹೈಡ್ CHO and CHOH ಸೆಕೆಂಡರಿ ಆಲ್ಕೋಹಾಲ್, ಇವೆರಡುಗಳ ನಡುವೆ ಏನಾಗುತ್ತೆ? ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಹೆಮಿಅಸಿಟಾಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಆರ್ ಆಲ್ಫಾ ಗ್ಲೂಕೋಸ್, ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಆರ್ ಬೀಟಾ. ಇಲ್ಲಿ ಬೀಟಾ ಗ್ಲೂಕೋಸ್ ಈಸ್ ಮೋರ್ ಸ್ಟೇಬಲ್ ದನ್ ಆಲ್ಫಾ ಗ್ಲೂಕೋಸ್. ಯಾಕೆ ಅಂತ ನೋಡೋದಾದ್ರೆ ನೋಡಿ, ಆಲ್ಟರ್ನೇಟಿವ್ ಆಪೋಸಿಟ್ ಹೈಡ್ರಾಕ್ಸಿ ಗ್ರೂಪ್ ಇದೆ. ಇಲ್ಲಿ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಕಂಟೈನ್ಸ್ ಹೈಡ್ರಾಕ್ಸಿ ಗ್ರೂಪ್ ಇನ್ ಆಪೋಸಿಟ್ ಸೈಡ್ OH. ಇಲ್ಲಿ ಬಂದ್ರೆ OH ಸೇಮ್ ಸೈಡ್ ಇದಾವೆ, ಇಲ್ಲಿ ಮಾತ್ರ ಆಪೋಸಿಟ್ ಇದೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ದಿಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಈಸ್ ಮೋರ್ ಸ್ಟೇಬಲ್ ದನ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಇಲ್ಲೇ ನೋಡಿ, ಹೈಡ್ರಾಕ್ಸಿ ಗ್ರೂಪ್ ಆಪೋಸಿಟ್ ಅಲ್ಲಿ ಇದಾವೆ, ಆಪೋಸಿಟ್ ಡೈರೆಕ್ಷನ್ ಅಥವಾ ಆಪೋಸಿಟ್ ಸೈಡ್ ಅಲ್ಲಿ ಇದಾವೆ. ಈಗಿರೋದ್ರಿಂದ ಇದು ಮೋರ್ ಸ್ಟೇಬಲ್ ಆಗಿರುತ್ತೆ. ಹೈಡ್ರಾಕ್ಸಿ ಗ್ರೂಪ್ ಒಂದೇ ಸೈಡ್ ಬರ್ತಾವೆ ಇಲ್ಲಿ. ಸೊ ದಿಸ್ ಈಸ್ least stable compared to beta D plus. So beta D plus glucose is more stable than alpha D plus. This is the cyclic structure of glucose. On the basis of this cyclic structure of glucose, ಇದರ ಬೇಸಿಸ್ ಮೇಲೆ ನಾವು ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನು ಹೇಳಬೇಕು. ಹಾವರ್ತ್ ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ ನಿಮಗೆ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅದನ್ನ ನೋಡೋಣ. on the basis of this cyclic structure. Okay students, this is the cyclic structure of alpha glucose or alpha D plus glucose and beta D plus glucose. Alpha D plus glucose ಅಂದ್ರೆ is dextrorotatory, this beta D plus glucose is lever rotatory. On the basis of this cyclic structure ನಾವು ಏನು ಮಾಡ್ತೀವಿ ಅಂದ್ರೆ Haber structure of alpha glucose and beta glucose ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಹಾವರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಅದರಲ್ಲೂ ಕೂಡ ಆಲ್ಫಾ ಗ್ಲೂಕೋಸ್ ಹಾವರ್ ಸ್ಟ್ರಕ್ಚರ್ ಮತ್ತೆ ಬೀಟಾ ಗ್ಲೂಕೋಸ್ ಹಾವರ್ ಸ್ಟ್ರಕ್ಚರ್. ಇದಕ್ಕೆ ನಾವು ಒಂದು ಹೆಟೆರೋಸೈಕ್ಲಿಕ್ ಕಾಂಪೌಂಡ್ ಎಕ್ಸಾಂಪಲ್ ಅಂತ ತಗೊಳ್ತೀವಿ. ಅದರ ಹೆಸರು ಬಂದ್ಬಿಟ್ಟು ಪೈರಾನ್ ಇಸ್ ಎ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್. ಪೈರಾನ್ ಇಸ್ ಎ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ಸ್ ಅಥವಾ ಇಟ್ ಫಾರ್ಮ್ಸ್ 6 ಮೆಂಬರ್ಡ್ ರಿಂಗ್. ಇಲ್ಲೂ ಕೂಡ 6 ಕಾರ್ಬನ್ ಆಟಮ್ ಇದಾವೆ. ಆಕ್ಸೈಡ್ ಲಿಂಕೇಜ್ ಆಗುತ್ತೋ ಹೇಗೆ C1 to C5 ಕಾರ್ಬನ್ ಆಟಮಿಗೆ ಏನಾಗುತ್ತೆ? ಆಕ್ಸೈಡ್ ಲಿಂಕೇಜ್ ಆಗುತ್ತೆ, ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಯಿತು. ಅದೇ ತರ ಒಂದು ಹೆಟೆರೋಸೈಕ್ಲಿಕ್ ಕಾಂಪೌಂಡ್ ಇದೆ ಪೈರಾನ್ ಅಂತ ಹೇಳ್ಬಿಟ್ಟು, ಅದರ ಬೇಸಿಸ್ ಮೇಲೆ ನಾವು ಆವರ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅನ್ನು ನೋಡ್ತೀವಿ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಂಪಾರ್ಟೆಂಟ್. ನೀಟಾಗಿ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅನ್ನು ವರ್ಕ್ ಮಾಡಿ. ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ 4 ಮಾರ್ಕ್ಸ್ ಕೇಳುವಂತ ಕ್ವಶನ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಆವರ್ ಸ್ಟ್ರಕ್ಚರ್ ನೋಡೋಣ. ಆವರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಬರುತ್ತೆ. ನಿಮಗೆ ನೀವು ರೆಗ್ಯುಲರ್ ಆಗಿ ನಿಮಗೆ 2 ಮಾರ್ಕ್ಸ್ ಕೇಳುವಂತ ಕ್ವಶನ್. ರೈಟ್ ದಿ ಆವರ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಆರ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಆರ್ ರೈಟ್ ದಿ ಆವರ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಕೇಳ್ತಾರೆ. ನೆಕ್ಸ್ಟ್ ಬಂದ್ರೆ ಓಲಿಗೋಸ್ಯಾಕರೈಡ್ಸ್ ಅಲ್ಲಿ ರೈಟ್ ದಿ ಆವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಅನ್ನ ಕೇಳ್ತಾರೆ. ಅವು ನಾವು ನೀಟಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನಾಗಿದೆ ನೀಟಾಗಿ ವರ್ಕ್ ಮಾಡಿಬಿಟ್ಟು ನಿಮ್ಮ ಗ್ರೂಪಿಗೆ ಹಾಕಿ.
ಫಸ್ಟ್ ಕ್ಲಾಸ್ ಮತ್ತೆ ಇವತ್ತು ಸೆಕೆಂಡ್ ಕ್ಲಾಸ್ ಎರಡೂ ಕ್ಲಾಸಿನ ನೋಟ್ಸ್ ಅನ್ನ ಬರೀರಿ. ಅದನ್ನೇ ಅಸೈನ್ಮೆಂಟ್ ಆಗಿ ನೀಟಾಗಿ ಬರೆದ್ಬಿಟ್ಟು ನಿಮ್ಮ ಗ್ರೂಪಿಗೆ ವಿತ್ ನಿಮ್ಮ ನೇಮ್ ಹಾಕಿ. ನಾವು ಅದನ್ನ ನೋಡ್ತೀನಿ. ಅಸೈನ್ಮೆಂಟ್ ಅಲ್ಲಿ ಇಲ್ಲಿ ನಾನು ಟಿಕ್ ಮಾಡ್ಕೊಂಡಿರ್ತೀನಿ. ಯಾರ್ಯಾರು ಅಸೈನ್ಮೆಂಟ್ ಬರೀತಾ ಇಲ್ಲ, ಕಳಿಸ್ತಾ ಇಲ್ಲ, ಅವರಿಗೆ ಹೇಗೆ ನೆಕ್ಸ್ಟ್ ಕಾಲೇಜಿಗೆ ಬಂದ್ಮೇಲೆ ಅದನ್ನ ಬೇರೆ ತರನೇ ವರ್ಕ್ ಆಗುತ್ತೆ. ಸೊ ಆದ ಕಾರಣ ನೀವೇನ್ ಮಾಡ್ಬೇಕು ಅಂದ್ರೆ ಡೈಲಿ ಕ್ಲಾಸ್ ಅನ್ನು ನೋಡಿ ಅದನ್ನ ವರ್ಕ್ ಮಾಡಿ ಹೇಗೆ ಅದನ್ನ ಗ್ರೂಪಿಗೆ ಹಾಕಿ ನಮಗೆ ಇಂಟಿಮೇಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಹಾರ್ವರ್ಡ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ನೋಡೋಣ. ಥ್ಯಾಂಕ್ ಯು.